ಕ್ವಶನ್ ನಂಬರ್ 1. ಆಂಟಿ ಟೆರರಿಸಂ ಕಾನ್ಫರೆನ್ಸ್ 2025 ಅನ್ನು ಎಲ್ಲಿ ನಡೆಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ನವದೆಹಲಿ. ಕ್ವಶನ್ ನಂಬರ್ 2. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ರೋಹ್ತಾಸ್ಗಢ್ ಕೋಟೆ ಯಾವ ರಾಜ್ಯದಲ್ಲಿ ಇದೆ? ಸರಿಯಾದ ಉತ್ತರ ಆಪ್ಷನ್ ಎ, ಬಿಹಾರ. ಕ್ವಶನ್ ನಂಬರ್ 3. ಸಾಗರ್ಮಾಲಾ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಭಾರತದಲ್ಲಿ ಯಾವ ಕ್ಷೇತ್ರವನ್ನು ಗಮನದಲ್ಲಿ ಇಟ್ಟು ಸ್ಥಾಪಿತವಾದ ಮೊದಲ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಮುದ್ರ ಸಾರಿಗೆ ಕ್ಷೇತ್ರ. ಕ್ವಶನ್ ನಂಬರ್ 4. ವಾಂಗ್ಚೂ ಜಲವಿದ್ಯುತ್ ಯೋಜನೆ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಭೂತಾನ್. ಕ್ವಶನ್ ನಂಬರ್ 5. HPCL ವಿಶ್ವದ ಮೊದಲ ಹಾಗೂ ವಿಶ್ವದ ಅತಿದೊಡ್ಡ ಲಿಕ್ವಿಡ್ ಕನ್ವರ್ಜನ್ ಮ್ಯಾಕ್ಸಿಮಮ್ ರೆಸಿಡ್ಯೂ ಅಪ್ಗ್ರೇಡೇಷನ್ ಫೆಸಿಲಿಟಿ ಅನ್ನು ಯಾವ ಸ್ಥಳದಲ್ಲಿ ಆರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಆಂಧ್ರ ಪ್ರದೇಶ, ವಿಶಾಖಪಟ್ಟಣಂ. ಕ್ವಶನ್ ನಂಬರ್ 6. ಭಯೋತ್ಪಾದನೆ ನಿಗ್ರಹ ಕುರಿತು 16ನೇ ಏಷ್ಯನ್ ರಕ್ಷಣಾ ಮಂತ್ರಿಗಳ ಸಭೆ ಪ್ಲಸ್ ತಜ್ಞರ ಕಾರ್ಯಗುಂಪು ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಎ, ನ್ಯೂ ದೆಹಲಿ. ಕ್ವಶನ್ ನಂಬರ್ 7. ವಾಯೇಜರ್ 1 ಎಂಬುದು ಯಾವ ಬಾಹ್ಯಾಕಾಶ ಸಂಸ್ಥೆ ಪ್ರಾರಂಭಿಸಿದ ಬಾಹ್ಯಾಕಾಶ ಅನ್ವೇಷಣಾ ಉಪಗ್ರಹವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ನಾಸಾ. ಕ್ವಶನ್ ನಂಬರ್ 8. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುತ್ತಿದ್ದ ರೂಟ್ ವಿಲ್ಟ್ ರೋಗವು ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಬ್ಯಾಕ್ಟೀರಿಯಾ. ಕ್ವಶನ್ ನಂಬರ್ 9. ಇತ್ತೀಚೆಗೆ ಬ್ರಾಂಡ್ ಹೆಡ್ಜಾಗ್ ಎಂಬ ಹೊಸ ಜಾತಿಯ ಹೆಡ್ಜಾಗ್ ಅನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಹಿಡಿಯಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಜಮ್ಮು ಮತ್ತು ಕಾಶ್ಮೀರ. ಕ್ವಶನ್ ನಂಬರ್ 10. ಭಾರತದಲ್ಲಿ ಜೀವಿತಾವಧಿ ಮುಗಿದ ವಾಹನಗಳ ವೃತ್ತಾಕಾರದ ಆರ್ಥಿಕತೆಯನ್ನು ಹೆಚ್ಚಿಸುವುದು ಎಂಬ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ನೀತಿ ಆಯೋಗ. ಕ್ವಶನ್ ನಂಬರ್ 11. ಜನಶಿಕ್ಷಣ ಸಂಸ್ಥಾನ ಯೋಜನೆ ಯಾವ ಸಚಿವಾಲಯದಿಂದ ಜಾರಿಗೆ ಬಂದಿರುವ ಕೇಂದ್ರ ವಿಭಾಗದ ಯೋಜನೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ. ಕ್ವಶನ್ ನಂಬರ್ 12. ವೈಲಿ ರಿಸರ್ಚ್ ಹೀರೋಸ್ ಪ್ರಶಸ್ತಿ 2025 ಅನ್ನು ಗೆದ್ದ ಮೊದಲ ಭಾರತೀಯ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಚಂದ್ರಕಾಂತ್ ಲಹಾರಿಯಾ. ಕ್ವಶನ್ ನಂಬರ್ 13. ಡಿಪ್ಲೊಸೆಂಟ್ರಮ್ ಪ್ಯಾಪಿಲೋಸಮ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದು ಏನು? ಡಿಪ್ಲೊಸೆಂಟ್ರಮ್ ಪ್ಯಾಪಿಲೋಸಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹೊಸದಾಗಿ ಕಂಡುಹಿಡಿದ ಆರ್ಕಿಡ್ ಪ್ರಜಾತಿ. ಕ್ವಶನ್ ನಂಬರ್ 14. 2027ರ ಏಷ್ಯನ್ ರೈಫಲ್ ಮತ್ತು ಪಿಸ್ತೂಲ್ ಚಾಂಪಿಯನ್ಶಿಪ್ಗೆ ಆತಿಥ್ಯ ನೀಡುತ್ತಿರುವ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತ. ಕ್ವಶನ್ ನಂಬರ್ 15. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಥ್ವೈಟ್ಸ್ ಹಿಮನದಿಯ ಯಾವ ಪ್ರದೇಶದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಅಂಟಾರ್ಕ್ಟಿಕಾ. ಕ್ವಶನ್ ನಂಬರ್ 16. ಪ್ರತಿ ವರ್ಷ ವಿಶ್ವ ಪಲ್ಸ್ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಫೆಬ್ರವರಿ 10. ಕ್ವಶನ್ ನಂಬರ್ 17. PM ಸೂರಜ್ ಪೋರ್ಟಲ್ ಅನ್ನು ಯಾವ ಸಚಿವಾಲಯ ಆರಂಭಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಕ್ವಶನ್ ನಂಬರ್ 18. ದಿ ಅಲ್ಟಿಮೇಟ್ ರಿವರ್ ಬ್ಯಾಟಲ್ ಎಂಬ ಶೀರ್ಷಿಕೆಯ 6ನೇ ರಾಷ್ಟ್ರೀಯ ರಾಫ್ಟಿಂಗ್ ಚಾಂಪಿಯನ್ಶಿಪ್ಗೆ ಆತಿಥೇಯತ್ವ ನೀಡಿರುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಜಮ್ಮು ಮತ್ತು ಕಾಶ್ಮೀರ. ಕ್ವಶನ್ ನಂಬರ್ 19. ವೈಬ್ರೆಂಟ್ ವಿಲೇಜಸ್ ಪ್ರೋಗ್ರಾಮ್ 2 ಮುಖ್ಯ ಉದ್ದೇಶವೇನು? ಸರಿಯಾದ ಉತ್ತರ ಆಪ್ಷನ್ ಸಿ, ಗಡಿ ಗ್ರಾಮಗಳ ಸಮಗ್ರ ಅಭಿವೃದ್ಧಿಯನ್ನು ಖಚಿತಪಡಿಸಿಕೊಳ್ಳುವುದು. ಕ್ವಶನ್ ನಂಬರ್ 20. ಬನ್ವತ್ ಏಕತಾ ಸ್ಥಳವನ್ನು
ಜಮ್ಮು ಮತ್ತು ಕಾಶ್ಮೀರದ ಯಾವ ಜಿಲ್ಲೆಯಲ್ಲಿ ಉದ್ಘಾಟಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಪೂಂಚ್. ಕ್ವಶನ್ ನಂಬರ್ 21. ನಗೌರಿ ಪಾನ್ ಮೇಥಿಯನ್ನು ಯಾವ ಕಾಯ್ದೆಯಡಿ ಸಮುದಾಯ ರೈತರ ತಳಿಯಾಗಿ ನೋಂದಾಯಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಸಸ್ಯ ಪ್ರಭೇದಗಳು ಮತ್ತು ರೈತರ ಹಕ್ಕುಗಳ ರಕ್ಷಣಾ ಕಾಯ್ದೆ 2001. ಕ್ವಶನ್ ನಂಬರ್ 22. 2026ರ ಮಹೀಂದ್ರ ಎಕ್ಸಲೆನ್ಸ್ ಇನ್ ಥಿಯೇಟರ್ ಅವಾರ್ಡ್ಸ್ ನಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿಗೆ ಯಾರು ಗೌರವಿಸಲ್ಪಟ್ಟಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಅಮೂಲ್ ಪಾಲೇಕರ್. ಕ್ವಶನ್ ನಂಬರ್ 23. ಇತ್ತೀಚೆಗೆ ಸುದ್ದಿಗಳಲ್ಲಿ ಉಲ್ಲೇಖವಾದ ಕೌಲೋಸೆರಾ ಹಲೋವಾಯಿ ಮತ್ತು ಅಸೂರ್ ಬುಕ್ಸಾ ಎಂದರೆ ಯಾವುವು? ಕೌಲೋಸೆರಾ ಹಲೋವಾಯಿ ಮತ್ತು ಅಸೂರ್ ಬುಕ್ಸಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೊಸದಾಗಿ ಪತ್ತೆಯಾದ ಪತಂಗಗಳ ಪ್ರಭೇದಗಳು. ಕ್ವಶನ್ ನಂಬರ್ 24. 2026ರ ಕೃಷಿ ಆಹಾರ ವ್ಯವಸ್ಥೆಗಳಲ್ಲಿ ಮಹಿಳೆಯರ ಜಾಗತಿಕ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ. ಕ್ವಶನ್ ನಂಬರ್ 25. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಬಿಡುಗಡೆ ಮಾಡಿದ ಹೊಸ ಜಿಡಿಪಿ ದತ್ತಾಂಶ ಸರಣಿಯಲ್ಲಿ ಯಾವ ಮೂಲ ವರ್ಷವನ್ನು ಬಳಸಲಾಗಿದೆ? ಸರಿಯಾದ ಉತ್ತರ 2022 ಮತ್ತು 2023 ಆಪ್ಷನ್ ಸಿ. ಕ್ವಶನ್ ನಂಬರ್ 26. ದಿ ಗೋಲ್ಡನ್ ರೌಡ್ ಹೌ ಏನ್ಷಿಯಂಟ್ ಇಂಡಿಯಾ ಟ್ರಾನ್ಸ್ಫಾರ್ಮ್ಡ್ ದಿ ವರ್ಲ್ಡ್ ಎಂಬ ತನ್ನ ಪುಸ್ತಕಕ್ಕಾಗಿ 2026ರ ಮಾರ್ಕ್ ಲಿಂಟನ್ ಇತಿಹಾಸ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವಿಲಿಯಂ ಡಾಲ್ರಿಂಪಲ್. ಕ್ವಶನ್ ನಂಬರ್ 27. ನಿಯೋಡೈಮಿಯಂ ಐರಾನ್ ಬೋರಾನ್ ಅಪರೂಪದ ಭೂಶಕ್ತಿ ಶಾಶ್ವತ ಅಯಸ್ಕಾಂತಗಳ ತಯಾರಿಕೆಗೆ ಪೈಲಟ್ ಘಟಕವನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೈದರಾಬಾದ್. ಕ್ವಶನ್ ನಂಬರ್ 28. ಇತ್ತೀಚೆಗೆ 2 ವರ್ಷಗಳ ಕಾಲ 2024-25 ರಿಂದ 2025-26ರವರೆಗೆ ವಿಸ್ತರಿಸಲ್ಪಟ್ಟ ಸಮರ್ಥ್ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಜವಳಿ. ಕ್ವಶನ್ ನಂಬರ್ 29. 35 ವರ್ಷದ ವಯಸ್ಸಿನಲ್ಲಿ ಪ್ರಧಾನಿಯಾಗಿರುವ ಬಾಲೇಂದ್ರ ಶಹ ಯಾವ ದೇಶದ ಅತ್ಯಂತ ಕಿರಿಯ ಪ್ರಧಾನಿಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ ನೇಪಾಳ. ಕ್ವಶನ್ ನಂಬರ್ 30. ಟೈಡ್ಸ್ ಆಫ್ ಟೈಮ್ ಭಾರತ್ಸ್ ಹಿಸ್ಟರಿ ಥ್ರೂ ಮೂರಲ್ಸ್ ಇನ್ ಪಾರ್ಲಿಮೆಂಟ್ ಎಂಬ ಪುಸ್ತಕದ ಲೇಖಕರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸುಧಾಮೂರ್ತಿ. ಕ್ವಶನ್ ನಂಬರ್ 31. ಕಲೈ ಟು ಜಲವಿದ್ಯುತ್ ಯೋಜನೆಯನ್ನು ಯಾವ ನದಿಯ ಮೇಲೆ ಸ್ಥಾಪಿಸುವುದು ಪ್ರಸ್ತಾಪಿತವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರೋಹಿತ್. ಕ್ವಶನ್ ನಂಬರ್ 32. ಅಸ್ಟ್ರಾ ಮಾರ್ಕ್ II ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಕ್ವಶನ್ ನಂಬರ್ 33. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಮೊಗ್ರಸ್ ಶುಷ್ಕ ಮತ್ತು ಮೊಗ್ರಸ್ ಪುಣೆ ಯಾವ ಪ್ರಭೇದಕ್ಕೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೇಡಾ. ಕ್ವಶನ್ ನಂಬರ್ 34. ಭಾರತದಲ್ಲಿ ನಾಗರಿಕ ಸೇವಾ ದಿನವನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಏಪ್ರಿಲ್ 21. ಕ್ವಶನ್ ನಂಬರ್ 35. ಭಾರತದ ಹತ್ತಿ ಕ್ಷೇತ್ರವನ್ನು ಉತ್ತೇಜಿಸಲು ಮೇ ತಿಂಗಳಲ್ಲಿ ಕೇಂದ್ರ ಸಚಿವ ಸಂಪುಟದಿಂದ ಅನುಮೋದನೆ ಪಡೆದ ಯೋಜನೆ ಹೆಸರು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತಿ ಉತ್ಪಾದಕತೆ ಮಿಷನ್. ಕ್ವಶನ್ ನಂಬರ್ 36. ಅರ್ಬನ್ ಟೆಸ್ಟ್ ಬೆಡ್ ಮತ್ತು ಏರೋಸಾಲ್ ವೀಕ್ಷಣಾಲಯವನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೆನ್ನೈ. ಕ್ವಶನ್ ನಂಬರ್ 37. ಕೂಡಂಕುಳಂ ಪರಮಾಣು ವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿ ಸ್ಥಿತವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು. ಕ್ವಶನ್ ನಂಬರ್ 38. ರಾಷ್ಟ್ರೀಯ ಅಳಿವಿನಂಚಿನ ಪ್ರಭೇದಗಳ ದಿನ 2026 ಯಾವ ದಿನ ಆಚರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ
15 ಮೇ. ಕ್ವಶನ್ ನಂಬರ್ 39. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಟ್ರಾಚಿಸಿಯಂ ಲಾಲ್ರೆಮ್ಸಂಗೈ ಯಾವ ಪ್ರಭೇದಕ್ಕೆ ಸೇರಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಾವು. ಕ್ವಶನ್ ನಂಬರ್ 40. ಅನಲ್ನಾಗ್ ಜನಾಂಗ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಣಿಪುರ. ಕ್ವಶನ್ ನಂಬರ್ 41. 2026ರ ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ಗೆ ಆತಿಥ್ಯ ವಹಿಸುವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ದೆಹಲಿ. ಕ್ವಶನ್ ನಂಬರ್ 42. ಭೌಗೋಳಿಕ ಸೂಚನೆ ಅಥವಾ ಜಿಐ ಪ್ರಮಾಣಿತ ಔಷಧಿಯ ಗುಣಮಟ್ಟದ ಶುಂಠಿಯನ್ನು ಪ್ರೋತ್ಸಾಹಿಸಲು ಶುಂಠಿ ಮಿಷನ್ ಆರಂಭಿಸಿದ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಿಜೋರಾಂ. ಕ್ವಶನ್ ನಂಬರ್ 43. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಪ್ರಾಜೆಕ್ಟ್ ಗರುಡ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತರಿಕ್ಷ ತಂತ್ರಜ್ಞಾನ. ಕ್ವಶನ್ ನಂಬರ್ 44. ಕಾರ್ಬನ್ ಬೆಲೆ ನಿಗದಿಯ ಸ್ಥಿತಿ ಮತ್ತು ಪ್ರವೃತ್ತಿಗಳು 2026 ಎಂಬ ವರದಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಶ್ವ ಬ್ಯಾಂಕ್. ಕ್ವಶನ್ ನಂಬರ್ 45. ಭಾರತದ ಮೊದಲ ನೀರೊಳಗಿನ ವಸ್ತು ಸಂಗ್ರಹಾಲಯ ಯೋಜನೆ ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ. ಕ್ವಶನ್ ನಂಬರ್ 46. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ಯಾವ ಸಚಿವಾಲಯದ ಅಧೀನದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗೃಹ ಸಚಿವಾಲಯ. ಕ್ವಶನ್ ನಂಬರ್ 47. ಉತ್ತರ ಪ್ರದೇಶದ ಹೊಸ ಪೊಲೀಸ್ ಮಹಾನಿರ್ದೇಶಕರಾಗಿ ಅಂದರೆ ಡಿಜಿಪಿಯನ್ನು ಯಾರನ್ನು ನೇಮಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ರಾಜೀವ್ ಕೃಷ್ಣ. ಕ್ವಶನ್ ನಂಬರ್ 48. 2026ರ 2ನೇ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯ ಗುಂಪು ಸಭೆಗೆ ಆತಿಥ್ಯ ವಹಿಸುವ ಭಾರತೀಯ ನಗರ ಯಾವುವು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಾರಣಾಸಿ. ಕ್ವಶನ್ ನಂಬರ್ 49. ಬ್ರಿಕ್ಸ್ ವಿಪತ್ತು ಅಪಾಯ ಕಡಿತ ಕಾರ್ಯ ಸಮೂಹದ 2ನೇ ತಾಂತ್ರಿಕ ಸಭೆ ಎಲ್ಲಿತ್ತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒಡಿಶಾ. ಕ್ವಶನ್ ನಂಬರ್ 50. ಭಾರತದ ಮೊದಲ ಪರಮಾಣು ಇಂಜಿನಿಯರಿಂಗ್ ವಿನ್ಯಾಸ ಶ್ರೇಷ್ಠತಾ ಕೇಂದ್ರವು ಯಾವ ಸಂಸ್ಥೆಯಲ್ಲಿ ಸ್ಥಾಪಿತವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತೀಯ ತಾಂತ್ರಿಕ ಸಂಸ್ಥೆ ಹೈದರಾಬಾದ್. ಧನ್ಯವಾದಗಳು.